ಇರಲೇಬೇಕು ಆದ್ದರಿಂದ ಹೇಳಿದರು. ಇಷ್ಟು ಮುಗಿಸಿ ಆಚಾರ್ಯ ಏನು ಮಾಡಿದರೆ ಒಂದು ಶ್ಲೋಕ ಮಂಗಳಾಚರಣೆ ಮಾಡಿಬಿಟ್ರಾಗಲೇ. ಏನಂತ ಮಾಡಿದರು? ಚೇತನ ಉತ್ತರ ಮಂಗಲ ಚೇತನ ಚೇತನಸ್ಯಾಸ್ಯ ಸಮಸ್ತಸ್ಯ ಯದಿಚ್ಛಯ ಸಮಮ ಸ್ವಕೃತೇನೈವ ಪ್ರಿಯತಾಂ ಪುರುಷೋತ್ತಮ. ಅದು ಮಂಗಳ ಆಗೋಯ್ತು ಅಲ್ಲಿಗೆ. ಆಮೇಲೆ ತಮ್ಮ ಸ್ವರೂಪ ಹೇಳಿದರು ಯಾರು ಅಂಥೇಳಿ. ಹೇಳಿದ ಮೇಲೆ ಏನಾಯಿತು, ಒಂದು ಪ್ರಶ್ನೆ ಬಂತು. ಮತ್ತೆ ಮತ್ತೊಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೊಂದು ಸ್ತೋತ್ರ ಮಾಡ್ತಾರೆ. ಏನಂತ? ನಮೋ ಅಜ ಭವ ಸೂರ್ಯ ಮತ್ತೆ ಬಂದೆ ಭೂರ್ಯಕ್ಷ ಪುರಸ್ಸರ ಸುರಾಶ್ರಯ. ನಮೋ ಅಜ ಭವ ಭೂರ್ಯಕ್ಷ ಪುರಸ್ಸರ ಸುರಾಶ್ರಯ. ಒಂದು ಪದ ಆಯ್ತಾಗ. ಅಜಭವ ಭೂರ್ಯಕ್ಷ ಪುರಸ್ಸರ ಸುರಾಶ್ರಯ ಒಂದೇ ಪದ. ಅದು ನಮಃ ಎಂಬುದು ಬೇರೆ. ಮುಂದೆ ನಾರಾಯಣ ಆರಣಂ ಮಹ್ಯಂ ಮಾಪತೆ ಪ್ರೇಯಸಾಂ ಪ್ರಿಯ. ಈಗ ನೋಡಿ ಹೇಗಿದೆ ವಾಕ್ಯ. ಅಜಭವ, ಅಜ ಅಂದರೆ ಬ್ರಹ್ಮದೇವರು, ಭವ ಅಂದರೆ ವಾಯುದೇವರು ಹೇಳಲಿಲ್ಲ. ಯಾಕೆ? ಅವರೇ ಹೇಳ್ತಿರೋ ಅಜಭವ ಸಮ ಆದ್ದರಿಂದ, ಅಜ ಮತ್ತು ಪ್ರಾಣ ಸಮ ಆದ್ದರಿಂದ ಹೇಳಬೇಕಾಗಿಲ್ಲ. ಭವ ನೆಕ್ಸ್ಟು ಭೂರ್ಯಕ್ಷ. ಭೂರ್ಯಕ್ಷ ಅಂದ್ರೇನು? ಭಾರಿ ಕಣ್ಣಿರೋಣಂತ, ಬಹಳ ಕಣ್ಣಿರೋರು. ಬಹಳ ಅಂದರೆ ಸಹಸ್ರ, ಅದು ಸಹಸ್ರಾಕ್ಷ. ಭೂರ್ಯಕ್ಷ ಸಹಸ್ರಾಕ್ಷ ಇಂದ್ರದೇವರು. ಪುರಸ್ಸರ ಸುರಾಶ್ರಯ. ಯಾತಕ್ಕೆ ಇವರು ಬಂದು? ಇಂದ್ರದೇವರು ಬರ್ಲಿಕ್ಕೆ ಕಾರಣ ತ್ರಿಲೋಕೇಶರು, ಇವರು ಬರ್ಲಿಕ್ಕೆ ಕಾರಣ ಅವರು ಕೈಲಾಸೇಶ, ಅವರು ಸತ್ಯಲೋಕೇಶರು. ಅದೆಲ್ಲ ಎಲ್ಲ ಕೂಡ ಏನು ಆಶ್ರಯ ಹೊಂದಿದ್ದಾರೆ ದೇವರ ಹತ್ರ. ಆದ್ದರಿಂದ ಆಶ್ರಿತರು ದೊಡ್ಡವರು, ಆಶ್ರಯ ಕೊಟ್ಟವರು ದೊಡ್ಡವರು. ಆದ್ದರಿಂದ ಸರ್ವೋತ್ತಮ ಅಂತಾಯಿತು. ಅಲ್ಲೂ ಕೂಡ ನೋಡಿ ತಾರತಮ್ಯದಲ್ಲಿ ಅಜ ಫಸ್ಟು, ಅವ್ರ ಕಡಿಮೆ ಇವರು, ಅವ್ರ ಕಡಿಮೆ ಇಂದ್ರದೇವರು. ಎಂಥ ತಾರತಮ್ಯ ಅಂತಾರೆ ಇದಕ್ಕೆ? ಎಂಥ ತಾರತಮ್ಯ? ಆರೋಹಣನ ಅವರೋಹಣನ. ಅವರೋಹಣ ಅಂದ್ರೇನು? ಡಿಸೆಂಡಿಂಗ್ ಆರ್ಡರ್. ಕೆಳಗಿಂದ ಮೇಲೋದ್ರೆ ಆರೋಹಣ ತಾರತಮ್ಯ. ಇದು ಮಧ್ಯೆ ಯಾವುದೋ ಸೇರಿಸಲಿಲ್ಲ. ಸಿಸ್ಟಮೆಟಿಕ್ಕಾಗಿ ಮೇಲಿಂದ ಕೆಳಗೆ ಬರ್ತಾ ಹೋಗುತ್ತೆ. ಕೆಲಸ ಕೆಳಗಿಂದ ಮೇಲೆ ಹೋಗ್ತಾ ಬರುತ್ತೆ, ಮಿಕ್ಸ್ ಮಾಡಲಿಲ್ಲ. ನೋಡೋದು ಕನ್ಫ್ಯೂಷನ್ ಬರುತ್ತೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ. ಅಲ್ಲಿ ಪ್ರಾಬ್ಲಮ್ ಇದೆ ನೋಡೋದಕ್ಕೆ. ಇದೇ ಇಲ್ವಾ? ಬ್ರಹ್ಮೇಂದ್ರ ರುದ್ರಾದಿ ಬಂದರು. ಬ್ರಹ್ಮೇಂದ್ರ ರುದ್ರಾದಿ ಬಂದಾಗ ಏನಾದರೂ ಬ್ರಹ್ಮದೇವರ ರುದ್ರದೇವರು ಬರ್ಬೇಕಾ? ಇಲ್ಲ, ಇಂದ್ರದೇವ್ರು ಬಂದ್ಬಿಟ್ಟು ಮತ್ತೆ ಅವಾಗೇನು ಹೇಳಬೇಕು? ವಾಯುದೇವರು ಇಂದ್ರರಾಗಿದ್ದರು. ಆದ್ದರಿಂದ ರೋಚನಾಮಕ ಇಂದ್ರ ಅಂತ ಇಟ್ಕೊಂಡ್ರೆ ಸರಿ, ವ್ಯತ್ಯಾಸ ಸಮಸ್ಯೆ ಬರಲೇ ಇಲ್ಲ. ಹೋಗಿ ಇಂದ್ರ ಅಂತಲೇ ಬಂದರೂ ಸಮಸ್ಯೆ ಮತ್ತೊಂದು. ಯಾಕೆಂದರೆ ಒಂದು ಇದಿದೆ, ಏನೋ ಉಕ್ಷಣ ಅಂತ ಭೇದ ಇದೆ. ಉಕ್ಷಣ ಭೇದದಲ್ಲಿ ಏನು ಹೇಳಬಾರ್ದು? ತಾರತಮ್ಯ ಇಲ್ಲ. ಉಕ್ಷಣ ಪ್ರೋಕ್ಷಣ ಮಾಡಿಬಿಡುತ್ತೆ. ನನಗೆ ಬರಲಿಲ್ಲ ಅಂತ ಕೇಳಬಾರ್ದು. ದೊಡ್ಡವರಿಗೆ ಆಮೇಲೆ ಬಿಡು, ಚಿಕ್ಕವರಿಗೆ ಬರಲಿ ಬಿಡುವ. ಅಲ್ಲಿ ತಾರತಮ್ಯ ಇಲ್ಲ. ಅಲ್ಲಿ ಪ್ರೋಕ್ಷಣೆ ಮಾಡಬೇಕಾದ್ರೆ ತಾರತಮ್ಯ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಉಕ್ಷಣ, ಅದರ ಸೋಣ ವೃಕ್ಷ ಅಂತ ಕೊಟ್ಟೆ ಬರೀತಾರೆ. ಭಾವಪ್ರ ಬರಿಬೇಕಾದ್ರೆ ಉಕ್ಷಣ ಒಂದು ವ್ಯತ್ಯಾಸ. ಪ್ರಾತಿರೋಮ್ಯಂಚ ಗೋಮೂತ್ರಿ ಪ್ರಹಸಸ್ತಥ ಉಕ್ಷಣ. ಆಮೇಲೆ ಸುಧರ ಸಾಧು ಸಪ್ತಭೇದ ಪ್ರಕೀರ್ತಿತ. ಅದರ ಸೇರಿದಾಗ ಪ್ರಶ್ನೆ ಬರಲಿಲ್ಲ. ಇನ್ನು ಉದಾಹರಣೆಗೆ ಈಗ ತಗೊಳ್ಳಿ. ಗ್ರಹರಾಜ ಯಾರು? ಸೂರ್ಯ. ಗುರು ಇದ್ದಾರೆ, ಇವರಿಗಿಂತ ಭಾರಿ ಮೇಲಿದ್ದಾರೆ. ಈ ಗುಂಪಿನಲ್ಲಿ ಕೌಂಟ್ ಮಾಡಲ್ಲ. ಇಲ್ಲೇನಿರುತ್ತೆ? ಗ್ರಹಗಳ ಪ್ರಶ್ನೆ ಅಷ್ಟೇ ಬಂದಾಗ ಯಾರು ದೊಡ್ಡವರು? ಪೊಸಿಷನ್ ಅಷ್ಟೇ, ಸ್ವರೂಪದಲ್ಲಿ ಅವರೇ ದೊಡ್ಡವರು. ಗುರುಗ್ರಹ ಹೆಸರೇ ಗುರು. ಅದು ಇದು ಸೈಂಟಿಫಿಕಲಿ ಗುರುಗ್ರಹ ಭಾರಿ ದೊಡ್ಡದು. ಸೈಂಟಿಫಿಕಲ್ ಸೂರ್ಯನಿಗಿಂತ ಭಾರಿ ದೊಡ್ಡದು ಗುರುಗ್ರಹ. ಆದರೂ ಕೂಡ ನಮಗೆ ಯಾತಕ್ಕೆ ತೊಗೊಳ್ಳೋದಿಲ್ಲ? ನಮಗೆ ಗುರುಗ್ರಹದ ಈ ರೀತಿ ಉಪಯೋಗ ಆಗಲ್ಲ. ಸೂರ್ಯನ ಹತ್ತಿರ ಇದ್ದಾರೆ. ನಮಗೆ ಮಾರ್ಕೆಟ್ಗೆ ಹೋದ ಬೇರೆ ಪಕ್ಕದ ಸ್ಟೋರಿಗೆ ಹೋಗ್ತಾರಲ್ಲ, ಹಾಗೆ ಎಲ್ಲ ಇಲ್ಲಿ ಬತ್ತಾಕೆ ಹೋಗ್ಬೇಕು ಅಂತಾರಲ್ಲ, ದೂರ ಇದೆ, ಅದಕ್ಕೆ ಅದು ತಗೊಳ್ಳಿಲ್ಲ. ಆ ತಾರತಮ್ಯ ಇಲ್ಲ ಅಲ್ಲಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇಲ್ಲಿ ಈ ಕ್ರಮ ಇಲ್ಲ, ತಾರತಮ್ಯ ಕ್ರಮ ಇಲ್ಲ. ಆದ್ದರಿಂದ ಸಮಸ್ಯೆ ಬರಲಿಲ್ಲ. ದಿಕ್ಪಾಲಕರ ಹೆಸರು ಹೇಳಬೇಕೀಗ. ಇಂದ್ರ ಅಗ್ನಿ ಹೇಳ್ತಾರೆ. ಇಂದ್ರ ಅಗ್ನಿ ಅಲ್ಲಿ ಹೇಳ್ತಾ ಬರ್ತಾರೆ. ಕೊನೆಗೆ ಯಾರ ಹೆಸರು ಬರುತ್ತೆ? ಈಶಾನ್ಯ. ಅವರೇ ಹೈಯೆಸ್ಟ್ ಇದರೊಳಗೆ ಕೊನೆಗೆ ಬರ್ತಾರೆ. ಮತ್ತು ಅವರೋಹಣದಲ್ಲೂ ಬರೋದಿಲ್ಲ, ಆರೋಹಣದಲ್ಲೂ ಬರೋದಿಲ್ಲ. ಎರಡು ಕ್ರಮವೂ ಇಲ್ಲ ಅಲ್ಲಿ. ಅಲ್ಲಿ ಏನು ಕ್ರಮ? ದಿಕ್ಕ್ರಮ ಅಷ್ಟೇ, ದಿಕ್ಕ್ರಮ. ಇನ್ನೂ ತಗೊಂಡಾಗ ಅನಂತ ಕೆಳಗಡೆಗೆ, ಮೇಲೆ ಬ್ರಹ್ಮದೇವರು. 10 ದಿಕ್ಕು ತಗೊಂಡಾಗ ಬ್ರಹ್ಮದೇವರು ಬರ್ತಾರೆ, ಮೇಲೆ ಬರ್ತಾರೆ. ಗೊತ್ತಾಯ್ತಾ? ಅಲ್ಲಿ ಯಾವ ಕ್ರಮವೂ ಇಲ್ಲ ಅದರಲ್ಲಿ. ದಿಕ್ಕ್ರಮ ಅಷ್ಟೇ. ದಿಕ್ಕಿನ ಇಟ್ಕೊಂಡಾಗ ಸಮಸ್ಯೆ ಬರಲಿಲ್ಲ. ಅಂಥದ್ದು ಕ್ರಮ ಅಲ್ಲಿ ಗ್ರಹ ಕ್ರಮ, ಇಲ್ಲಿ ದಿಕ್ಕಿನ ಕ್ರಮ. ಆ ಕ್ರಮ ಇಟ್ಕೊಂಡಾಗ ತಾರತಮ್ಯ ಭಂಗ ಆಗಿದೆ ಅಂತ ತಿಳ್ಕೊಳ್ಬಾರ್ದು.
ನಮೋ ಅಜ ಭೂರ್ಯಶ್ಚ ಪುರಸ್ತರ ಸುರಾಶ್ರಯ ನಾರಾಯಣ ಅರಣಂ ಮಹ್ಯಂ. ನೀನು ಯಾರು? ಅರಣ ಅಂದರೆ ರಕ್ಷಣೆ. ನನಗೆ ರಕ್ಷಣೆ ಕೊಡ್ತಕ್ಕಂಥವ್ರು ನೀವು. ನಾರಾಯಣ ಅರಣ. ಅರಣ ಅಂದರೆ ರಕ್ಷಣೆ ಅಂತ. ಮಾಪತೆ ಪ್ರೇಯಸಾಂಪ್ರಿಯ. ಮಾಪತೆ, ಮಾ ಅಂದರೆ ಮಹಾಲಕ್ಷ್ಮಿ. ಮಾಪತೆ ಲಕ್ಷ್ಮೀಪತೆ ರಮಾಪತೆ. ಮೇ ಪ್ರೇಯಸಾಂಪ್ರಿಯ, ಪ್ರಿಯರಲ್ಲೂ ಪ್ರಿಯ. ನನಗೆ ಅತ್ಯಂತ ಪ್ರಿಯರಲ್ಲೂ ಪ್ರಿಯ, ಅವರಿಗೂ ಅತ್ಯಂತ ಪ್ರಿಯರಲ್ಲಿ ಪ್ರಿಯ. ಮ್ಯೂಚುಯಲಿ ಕೂಡ ಭಕ್ತರಲ್ಲಿ ಅತ್ಯಂತ ಪ್ರಿಯರು ಇವರು, ಅವ್ರ ಒಡೆಯರಲ್ಲಿ ಅತ್ಯಂತ ಪ್ರಿಯರು ಅವರು. ಅದಕ್ಕೆ ಹೇಳ್ತಾರೆ ಇದು ಅತ್ಯಂತ ಪ್ರಿಯ ಅಂತ ಹೇಳಿದಾಗ ಅವ್ರ ಸ್ವರೂಪನೇ. ಮತ್ತೆ ಅವ್ರಿಗೆ ಭಾರಿ ಬೇಕಾದವರು ಅಂದರೆ ನಂಬರ್ 1 ಆಗಿರಬೇಕು ಅಂತ ಅರ್ಥ. ಏನ ಹೌದು, ಅದೇ ಅರ್ಥದಲ್ಲಿ ಹೇಳಿ. ನಮೋ 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 ಅಷ್ಟು ಹೇಳ್ತಾರೆ. ನಾರಾಯಣಾರಣಂ ಮಹ್ಯಂ ಮಾಪತೆ ಪ್ರೇಯಸಾಂಪ್ರಿಯ ಸ್ತೋತ್ರ. ಇದಕ್ಕೆಲ್ಲ ಏನು ಕಾರಣ ಕೊಡಬೇಕು ಅಂತ ಪ್ರಶ್ನೆ ಈಗ. ಅದಕ್ಕೆ ಸುಧಾದಲ್ಲೇ ಬರೀತಾರೆ ಟೀಕಾರ. ಅಲ್ಲೂ 2 ಸರ್ತಿ ಬಂದಿದೆ. ಮೊದಲು ಅಂತ ಹೇಳಿ ಮತ್ತೊಂದು ಆಚಾರ ಹೇಳಿ ಮಧ್ಯೆ ಎಷ್ಟು ತ್ರೀಣಿತಾನೆ ಬರೋದು. ಅವರು ಬರೀತಾರೆ ಏನಂತ, ತಮ್ಮ ವಿಷಯ ಹೇಳ್ಕೊಂಡು ಮುಕ್ತಾಯ ಮಾಡೋಕ್ಕೆ ಆಚಾರ್ಯ ಇಷ್ಟ ಇಲ್ಲ, ಅದಕ್ಕೆ ದೇವ್ರ ಸ್ತೋತ್ರ ಮತ್ತೊಮ್ಮೆ ಮಾಡ್ತಾರೆ ಅಂತ ಹೇಳಿ ಅರ್ಥ. ಸುಧಾದ ಮಾತದ್ದು ಅರ್ಥ ಆಯ್ತಾ? ತಮ್ಮ ವಿಷಯ ಆಚಾರ್ಯ ಇಷ್ಟ ಇಲ್ಲ, ಅದಕ್ಕೋಸ್ಕರ ಮತ್ತೆ ದೇವ್ರ ಸ್ತೋತ್ರ ಮಾಡ್ತಾರೆ. ಈ ಲಾಜಿಕ್ ಏನಾಯಿತು? ವಾಯುಸ್ತುತಿ ಬರೆದರು ಅವರು. ಬರೆದ ತಕ್ಷಣ ಅವ್ರು ಏನು ಮಾಡಿದರು? ಒಪ್ಕೊಂಡ್ರು. ಆದರೆ ಬರೀ ಇದನ್ನು ಹೇಳೋದು ಬರಲ್ಲ. ನಖಸ್ತುತಿ ಬರೆದು ಬಿಟ್ಟು ಮೊದಲು ಕೊನೆಗೆ 2 ಹೇಳಬೇಕು ಅಂತ ಹೇಳಿ ಮಧ್ಯದಲ್ಲಿ ಇದು ಬರೋದು. ಸೊ ಮೊದಲು ಕೊನೆ ಸಂಪುಟ ಹಾಕೋದು. ಇದು ಆಚಾರ ಹಾಕೊಟ್ಟ ಪದ್ಧತಿ ಸರಿಯಾಗಿ ಮ್ಯಾಚ್ ಆಗುತ್ತೆ. ಇಲ್ಲದ ನಖಸ್ತುತಿಯ ಕಾರಣ ಹೇಳಿದ್ರಲ್ಲ, ಕರೆಕ್ಟ್ ಹೊಂದುತ್ತೆ ಕಾರಣ. ಗೊತ್ತಾಯ್ತಲ್ಲ? ಇದೆಲ್ಲ ನೋಡಿದ ಮೇಲೆ ಇದೇ ಒಂದು ಟೆಸ್ಟ್ ಬರುತ್ತೆ. ಈಗ ಯಾವ ಯಶ ತ್ರಿವಿಣತಾನೆ ಯಾವ ಗ್ರಂಥದಲ್ಲಿ ಬಂದು ಆಮೇಲೆ ಇನ್ನೊಂದು ಶ್ಲೋಕ ಬರದೇ ಹೋಗಿದ್ರೆ ಅರ್ಥ ಆಯ್ತಾ? ಅದಿಲ್ಲಿ ಇಲ್ಲ ಅಂತ ಅರ್ಥ, ಇರಲಿಲ್ಲ ಅಂತ ಅರ್ಥ. ಆ್ಯಸ್ ಅ ರೂಲ್ ಇಲ್ಲಿ ಬರೋದು ಹಾಕ್ಕೊಂಡಾಗ 2 ರೂಲ್ ಟೆಸ್ಟ್ ಇರುವಂಥ. ಎಷ್ಟೇ ತ್ರಿವಿಣತೆ ಆದಮೇಲೆ ಇನ್ನೊಂದು ಶ್ಲೋಕ ಇದ್ದರೆ ಸುಮ್ಮನೆ ಸೇರಿಸ್ಕೊ, ಎಲ್ಲ ಗ್ರಂಥಕ್ಕೆ ಸೇರಿಸ್ಕೋಬೋದು, ಏನೂ ತಪ್ಪಿಲ್ಲ, ತಪ್ಪಲ್ಲ ಅದು. ಬಟ್ 3 ಗ್ರಂಥ ಘಟಿತ ಅಂತ ಆಗಬೇಕಾದ್ರೆ, ಘಟಿತ ಆಗ್ಬೇಕಾದ್ರೆ ಏನಿರಬೇಕು? ಈ ಶ್ಲೋಕ ಇನ್ನೊಂದು ಶ್ಲೋಕ ಇರಬೇಕು, ದೇವರ ಸ್ತೋತ್ರ ರೂಪವಾಗಿರ್ಬೇಕು. ಇದು ಟೆಸ್ಟ್. ಯಾಕೆ ಇದು ಹೇಳಿದ ಕಾರಣನೇ ಅದು. ಸುಧಾದ ಇದರಲ್ಲೂ ಹಾಗೆ, 3ರಲ್ಲೂ ಹಾಗೆ. ಅಣುಭಾಷೆ ಬರಲಿಲ್ಲ. ಅಣುಭಾಷೆಯಲ್ಲಿ ನಕ್ಷತ್ರಿಣಿತಾನೇ ಇಲ್ಲ ಅದಕ್ಕೆ. ಅಣುಭಾಷ್ಯ ಎಲ್ಲಿದೆ? ಎಷ್ಟೇ ತ್ರಿಣಿತೆ ಎಲ್ಲಿದೆ? ಅಣುಭಾಷ್ಯದಲ್ಲಿಲ್ಲ. ಅಣುಭಾಷ್ಯದಲ್ಲಿಲ್ಲ. ಭಾಷ್ಯದಲ್ಲಿದೆ. ಭಾಷ್ಯಕ್ಕಿದೆ, ಎಲ್ಲದರ ಪ್ರತಿಯಲ್ಲೂ ಇದೆ. ಅಣುಭಾಷ್ಯಕ್ಕಿಲ್ಲ. ಅಣುಭಾಷ್ಯಕ್ಕೆಲ್ಲಿದೆ? ಎಲ್ಲಿದೆ? ಅಲ್ಲ, ಅದೆಲ್ಲ ಹೇಳ್ತಿರೋದು ನಾನು. ಆ ವಿಷಯ ಹೇಳ್ತಾ ಇಲ್ಲ. ಎಷ್ಟೇ ತ್ರಿವಿಣಿತಾನೆ ಇಲ್ಲ ಅಂತ. ಎಷ್ಟೇ ತ್ರಿವಿಣಿತಾನೆ ಇಲ್ಲ ಅಷ್ಟೇ. ಆ ಟೆಸ್ಟ್ ಹೇಳ್ತಾರೆ. ಎಷ್ಟೇ ತ್ರಿವಿಣಿತ ಎಲ್ಲಿದೆಯೋ ಅಲ್ಲಿ ಮೊದಲೊಂದು, ಆಮೇಲೆ ಶ್ಲೋಕ ಒಂದಿರುತ್ತೆ. ಉಳಿದಲ್ಲಿ ಇರಬಾರದು, ಇರಬೇಕು, 2 ಇಲ್ಲ. ಇರದೇನೆ ಇರ್ಬೋದು ಕೂಡ. ಇದು ಇರಲೇಬೇಕು. ಭಾಷೆಯಲ್ಲಿ ಬರೆದಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಬರೆದಿದ್ದಾರೆಲ್ಲ ಭಾಷೆದಲ್ಲೇ. ಫಸ್ಟ್ ಟೈಮ್ ಅವ್ರು ಗೀತಾ ಭಾಷೆದಲ್ಲೇ ಬರೆದು ಬಿಟ್ರು. ಫಸ್ಟ್ ಗೀತಾ ಭಾಷೆದಲ್ಲಿ ಮೊದಲನೇ ಗ್ರಂಥಲ್ಲೇ ಬರೆದು ಬಿಟ್ರು. ಆಮೇಲೆ ಸೂತ್ರ ಭಾಷೆ ಬಂದಿದೆ, ಬರೆದಾರು. ಅಣುಭಾಷೆದಲ್ಲಿ ಮಾತ್ರ ಬರೆದಿಲ್ಲ. ಅಣುಭಾಷೆದಲ್ಲಿ ಬರೆದಿಲ್ಲ. ಕಾರಣ ಏನಂದರೆ ಅಲ್ಲಿ ಯೂನಿಟ್ ಆದ್ದರಿಂದ ಭಾಷೆ 4ರಲ್ಲಿ 1 ಹೇಳಿದ್ರು ಸಾಕು. ಇಷ್ಟು ಹೇಳಿದ್ಮೇಲೆ ಸಮಸ್ಯೆ ಇಲ್ಲ, ಸೇರ್ಕೋಬೇಕಾದ್ರೆ. ನಾರಾಯಣಾರಣಂ ಮಹ್ಯಂ ಮಾಪತೆ ಪ್ರೇಯಸಾಂಪ್ರಿಯ. ಇದು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾ ನ್ಯಾಯ ವಿವರಣೆ 4ರ್ಥಾಧ್ಯಾಯಸ್ಯ 4ಥ ಪಾದಃ. ಶ್ರೀಕೃಷ್ಣಾರ್ಪಣಮಸ್ತು. ಮುಗೀತು. ಸೂತ್ರ ಪ್ರಸ್ಥಾನದಲ್ಲಿ ಈಗ ಅನುವ್ಯಾಖ್ಯಾನ ನಡೀತಾ ಇದೆ. ಉಳಿದು 3 ಮುಗಿದಾಗಾಯ್ತು. 2019 ಇದು 2ನೇ ಸರ್ತಿ ಆಗಿದ್ದು. 2ನೇ ಸರ್ತಿ.